ಸತ್ಯನಾರಾಯಣ ಪೂಜೆಯೊಂದಿಗೆ 3ನೇ ವರ್ಷದ ಪಾದಯಾತ್ರೆ ಸಂಪನ್ನ. ಗಂಗಾವತಿ ನಗರದ ಹಿರಿಜಂತಕಲ್ ವಿರುಪಾಪುರ ಆರ್ಯವೈಶ್ಯ ಸಮಾಜ ಬಾಂಧವರು ಆಯೋಜಿಸಲಾಗಿದ್ದ 3ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯೊಂದಿಗೆ ಸಂಪನ್ನಗೊಳಿಸಲಾಯಿತು. ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜರುಗಿದ ಪೂಜಾ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಸಮಾಜ ಪಾಂಡವರು ಸೇರಿದಂತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ 400ಕ್ಕೂ ಅಧಿಕ ಭಕ್ತಾದಿಗಳು ಹಾಗೂ ದಾರಿಯುದ್ದಕ್ಕೂ ವಸತಿ ಹಾಗೂ ಅನ್ನಸಂತರ್ಪಣೆ ಮಾಡಿದ ಗಣ್ಯಮಾನ್ಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಬೆಳಗ್ಗೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಗೆ ವಿಶೇಷ ಪೂಜೆ ಹಾಗೂ ಮಹಿಳೆಯರಿಗೆ ಉಡಿ ತುಂಬುವಿಕೆ ಸೇರಿದಂತೆ ಅರಸಿನಕೆರೆ ಭಕ್ತರಿಂದ ಭಜನಿ ನರಸಿಂಹ ಕರೋಜಿ ನೇತೃತ್ವದಲ್ಲಿ ಜರುಗಿತು. ಪಾದಯಾತ್ರೆ ಮಾರ್ಗ ಮಧ್ಯದಲ್ಲಿ ಸಹಕರಿಸಿದ ಗಣ್ಯಾತಿ ಗಣ್ಯರಿಗೆ ಗೌರವ ಸಮರ್ಪಿಸಲಾಯಿತು. ಅಕ್ಕಿ ಚೀಲ ಹೊತ್ತು ಪಾದಯಾತ್ರೆ ನಡೆಸಿದ ಶರಣಪ್ಪ ತೊಂಡಿಹಾಳ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಅಧ್ಯಕ್ಷ ದರೋಜಿ ನಾಗರಾಜ್ ಶೆಟ್ಟಿ, ಪುರೋಹಿತ ಗುರುಭೀಮಾ ಭಟ್, ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರು, ಸದಸ್ಯರು, ವಾಸವಿ ಜನಸಂಘದ ಯುವಕರು ಪಾಲ್ಗೊಂಡಿದ್ದರು.
ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ವ್ಯಾಪಾರ ಚೆನ್ನಾಗಿ ಆಗ್ತದೆ, ಭೂಮಿ ಮೇಲೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರ್ತದೆ. ಅನಗಾವತಿ ವ್ರತ ಬಂದು ಡಿಸೆಂಬರ್ ತಿಂಗಳಲ್ಲಿ ತುನಿ ಬರ್ತದೆ, ಅದರಲ್ಲಿ ಮಾಡಬೇಕು ಅಂತ ನಾವು ಅದಕ್ಕೆ 50 ಕೂಡ ಅವತ್ತಿನ ದಿನ ಒಂದು ವಾರ ಮುಂಚೆ ನನಗೆ ಹೇಳಿದ್ರೆ ಅವರೆಲ್ಲರಿಗೂ ಉದಕ್ಕೆ ಕಾರ್ಯಕ್ರಮಕ್ಕೆ ನಾವು ಇವರಿಗೆ ಅಧ್ಯಕ್ಷರಿಗೆ ಹಣ ಕೊಟ್ಟು ಅವರಿಗೆ ಭಾಷಣ ಮಾಡ್ಕೊಳ್ತೇನೆ. ಕಳಪರವರು ವಾಣಿಜ್ಯೋದ್ಯಮಗೊಳಿಸಿದ್ದಾರೆ. ಅವರಿಗೆ ಆ ಗುರುಗಾಯರು ಹೆಚ್ಚಿನ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥಿಸೋಣ. ದಾನಿಗಳು ನಾಗರಾಜ್ ಸೌದತ್ತಿ ಅವ್ರ ಪರವಾಗಿ ನಿಂಗಪ್ಪ ಅವರಿಗೆ ಸನ್ಮಾನ ಮಾಡಲಾಗಿದೆ. ಶ್ರೀನಿವಾಸ್ ಶೆಟ್ಟಿ, ಶ್ರೀನಿವಾಸ ಲಕ್ಷ್ಮೀ ನಾರಾಯಣ ಮತ್ತು ಲಕ್ಷ್ಮೀ ಹೆಸರು ಇರ್ತಾರ. ಆಮೇಲೆ ಪಾರ್ವತಿ ಪರಮೇಶ್ವರ ಅಂತಾರ. ಅದಕ್ಕಾಗಿ ಪ್ರತಿಯೊಬ್ಬರು ಈ ಮಹಿಳಾ ಅಂತಕ್ಕಂಥ ಶಕ್ತಿ, ಆ ಶಕ್ತಿ ಮೇಲೆ ಈ ಪ್ರಪಂಚವು ಸುಖ ಶಾಂತಿ ಹೊಂದಿ ಅವರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. ತಾಯಿಯವರೆಲ್ಲರಿಗೂ ಸಮಾಜ ಮಂತ್ರಾಲಯ ಶಿರಯೋಗ ನಾಗರಾಜ್ ಶೆಟ್ಟರು ಅವರು ಮೊದಲೇ ಫೋನ್ ಮಾಡಿ ಎಷ್ಟು ಮಂದಿ ಹೋಗ್ತೀರಿ, ಛತ್ರಕ್ಕೆ ಎಷ್ಟು ಮಂದಿಗೆ ಹೋಗ್ತೀರಿ, ಆಮೇಲೆ ಯಾರು ಎಲ್ಲರೂ ಕೂಡ ಹೋಗ್ರಿ, ನಾನೆಲ್ಲ ವ್ಯವಸ್ಥೆ ಮಾಡ್ತಾರೆ ಹೋಗ್ತೀನಿ ಅಂತೇಳಿ ನಮ್ಮ ನಾಗರಾಜ್ ಶೆಟ್ಟರು ಹೇಳ್ತಾರೆ. ಅವ್ರಿಗೆ ಯಾಕಂದ್ರೆ ಅವರು ಎಲ್ಲಿಯೂ ಬರೋದಿಲ್ಲ. ನನಗೆ ಸ್ವಾಮಿಯ ಅನುಗ್ರಹ ಆಶೀರ್ವಾದವನ್ನ ದಯಪಾಲಿಸಿದಂತ ರಾಘಣ್ಣ ಅವ್ರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಧನ್ಯವಾದ. ಆಯುರಾರೋಗ್ಯ ಕೊಟ್ಟು ಕಾಪಾಡಿ, ಇದೇ ರೀತಿ ಪಾದಯಾತ್ರೆಯಲ್ಲಿ ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳಿ ನಾಯಕರಲ್ಲಿ ಪ್ರಾರ್ಥಿಸೋಣ. ದಂಪತಿಗಳು ಬರೀ ಗಂಗಾಧರ್ ಜಿ, ತಾಳಿಕೋಟೆ ಗಂಗಾಧರ್ ಶೆಟ್ಟಿ ಹೆಚ್ಚಿನ ಸೇವೆಯನ್ನು ಮಾಡ್ತಾರೆ. ಗಂಗಾಧರ್ ಜಿ ಆಮೇಲೆ ಫಸ್ಟ್ ಇವರು ನಮಗೆ 5,000 ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದು ರಾಯಿಚ್ಚೆ ಎಲ್ಲ ಸಕ್ಸಸ್ ಆಗಲಿಕ್ಕೆ 10ನೇ ಕಾರಣ ನೋಡಿ ಮಗ ಇಂಥವ್ರು ಕಳಿಸ್ತಾರೆ ಅನ್ನೋದು. ಅದಕ್ಕೆ ಹುಡುಗಿನ ಆರೋಗ್ಯ ಐಶ್ವರ್ಯ ಸಂಪತ್ತು ಸಿಗಲ್ಲ ಅಂತೇಳಿ ನಾನು ಬೇಡ.